ತಂಡಕ್ಕೆ ಆದಷ್ಟು ಬೇಗ ಈ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಕಿರಣ್ ಕುಮಾರ್ ಅವರು ದಿನೇಶ್ ಬೆಳವಾಯಿ ಅವರನ್ನ ವಂಚಿಸಿ ನುಗ್ಗಿದ್ದ ಚೆಂಡು ಯಾವುದೇ ರನ್ ಅನ್ನ ಬಿಟ್ಟು ಕೊಡದೆ ಡಾಟೆಡ್ ಬಾಲ್ ರೆಕಾರ್ಡಿಂಗ್ ಇನ್ ಸ್ಕೋರ್ ಕಾರ್ಡ್. ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. 43ಕ್ಕೆ ಸೀಮಿತಗೊಳ್ತಾ ಇದೆ ದಿನೇಶ್ ಬೆಳವಾಯಿ ಸ್ಟ್ರೈಕ್ ನಲ್ಲಿ. ಇಲ್ಲೊಂದು ದೊಡ್ಡ ಹೊಡೆತ, ಮತ್ತೊಂದು ಕಾಟನ್ ಬೌಲ್ ಸಾಧ್ಯತೆ. ಇಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಕಾಟನ್ ಬೌಲ್ಡ್ ಮೂಲಕ ದಿನೇಶ್ ಬೆಳವಾಯಿ ಅವರ ವಿಕೆಟ್ ಪತನವಾಗ್ತಾ ಇದೆ. ತೆರವಾದ ದಿನೇಶ್ ಬೆಳವಾಯಿ ಅವರ ಸ್ಥಾನವನ್ನ ಮಹಾಬಲ ಅವರು ತುಂಬಿಕೊಳ್ತಾ ಇದ್ದಾರೆ. ಮಹಾಬಲ ಕಣದಲ್ಲಿ ಕಳೆದ ಬಾರಿಯ ಚಾಂಪಿಯನ್, 2 ಸೀಸನ್ಗಳ ಚಾಂಪಿಯನ್ ಉಡುಪಿ ತಂಡ ಈ ಬಾರಿ ಡಾಕ್ಟರ್ ಕಿರಣ್ ಕುಮಾರ್ ಮತ್ತೊಮ್ಮೆ ದಾಳಿಯಲ್ಲಿ ಮತ್ತೆ ವಂಚಿಸಿ ನುಗ್ಗುವ ಚೆಂಡು ಯಾವುದೇ ರನ್ಗಳಿಗೆ ಆಸ್ಪದವನ್ನ ಕೊಡ್ತಾ ಇಲ್ಲ. ಪಂದ್ಯದ ಮೇಲಿನ ಹಿಡಿತವನ್ನ ಮತ್ತಷ್ಟು ಭದ್ರಗೊಳಿಸ್ತಾ ಇದ್ದಾರೆ ಕೆಆರ್ ನಗರ ತಂಡದ ಸದಸ್ಯರು, ಸ್ಪೆಷಲಿ ಡಾಕ್ಟರ್ ಕಿರಣ್ ಕುಮಾರ್ ಹಾಗೂ ಡಾಕ್ಟರ್ ರವಿಚಂದ್ರನ್. ಒಂದು ಕಡೆ ಮಹಾಬಲ, ಇನ್ನೊಂದು ಕಡೆ ರಂಜಿತ್ ಯಾವುದೇ ರನ್ ಅನ್ನು ತೆರೆದುಕೊಳ್ತಾ ಇಲ್ಲ. ಇಲ್ಲಿ ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದ್ದಾವೆ. 2 ಎಸೆತಗಳಿಗೆ 19 ರನ್ಗಳ ಅಸಾಧ್ಯ ಗುರಿ. ಹೆಚ್ಚು ಕಮ್ಮಿ ತಂಡದ ಮೇಲಿನ ಪಂದ್ಯಾಟದ ಮೇಲಿನ ಹಿಡಿತವನ್ನ ಕಾಯ್ದುಕೊಂಡು ಹೆಚ್ಚು ಕಮ್ಮಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳುವಲ್ಲಿ ಕೆಆರ್ ನಗರ. ಈ ಮಧ್ಯೆ ರನ್ ಔಟ್. ತಂಡದ 6ನೆಯ ವಿಕೆಟ್ ಪತನ ಆಗ್ತಾ ಇದೆ. 2 ಸೀಸನ್ಗಳ ಚಾಂಪಿಯನ್ ತಂಡಕ್ಕೆ ಆರಂಭಿಕ ಪಂದ್ಯಾಟದಲ್ಲೇ ಆಘಾತವನ್ನ ನೀಡ್ತಾ ಇದ್ದಾರೆ ಕೆಆರ್ ನಗರ. ಈ 2 ಎಸೆತಗಳ ಮುಂದೆ 19 ರನ್ಗಳ ಅಸಾಧ್ಯ ಗುರಿ. ಎಸೆತಗಾರಿಕೆ ವಿಭಾಗದಲ್ಲಿ ಡಾಕ್ಟರ್ ಕಿರಣ್ ಕುಮಾರ್. ಇಲ್ಲೊಂದು ಹೊಡೆತ ಬೌಂಡರಿ ಗೆರೆಯನ್ನ ದಾಟುತ್ತಾ ಇದೆ. 4 ರನ್ಗಳು ಕಂಡು ಬರ್ತಾ ಇದೆ. 1 ಎಸೆತದ ಮುಂದೆ 15 ರನ್ಗಳ ಅಸಾಧ್ಯ ಗುರಿ. ಕೇವಲ 1 ಲೀಗಲ್ ಎಸೆತದ ಅಗತ್ಯತೆ ಮಾತ್ರ ಎದ್ದು ಕಾಣ್ತಾ ಇದೆ. ಆಲ್ಮೋಸ್ಟ್ ವಿಜಯದ ಹೊಸ್ತಿಲಲ್ಲಿ ನಿಂತಿರುವ ಕೆಆರ್ ಪುರ ತಂಡದ ಸದಸ್ಯರಲ್ಲಿ ಸಂತಸ ಮನೆ ಮಾಡ್ತಾ ಇದೆ. ಮುಂದಿನ ಆಟಗಾರರು ಸಿದ್ದರಾಜು ಅವರು ಅಂತ ದಿಗ್ಗಜ ಆಟಗಾರರನ್ನ ಒಳಗೊಂಡಂತ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಫೀಲ್ಡಿಂಗ್ ಅನ್ನ ಆಯ್ಕೆಯನ್ನ ಮಾಡಿ ಬ್ಯಾಟಿಂಗ್ ನ ಸವಾಲನ್ನ ನೀಡ್ತಾ ಇದೆ ದಾವಣಗೆರೆ ತಂಡಕ್ಕೆ. ದಾವಣಗೆರೆ ತಂಡದ ಆರಂಭಿಕ ಆಟಗಾರರು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಬೇಕು.